ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಮುದ್ದೆ ಸಾರು ತಿನ್ನೋಣ ಅಂತ. ಮುದ್ದೆ ಸಾರು ನೀವು ಎಲ್ಲರ ಮನೇಲೂ ಮಾಡಿರ್ತೀರ, ಮತ್ತು ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದ್ಕೊಳ್ತೀರಾ ಅಲ್ವಾ. ಈ ರೆಸ್ಟೋರೆಂಟ್ ನೇಮೇನೆ ಮುದ್ದೆ ಸಾರು ಅಂತ ಇಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿವತ್ತು ಟ್ರೈ ಮಾಡಿದ್ದು ಚಿಕನ್ ಸಾರು ಹಾಗೆ ಗೋಲಿ ಮುದ್ದೆ. ಟೇಸ್ಟ್ ಎಲ್ಲ ಹೇಗಿತ್ತು, ಆಮೇಲೆ ಸ್ವೀಟ್ಸಲ್ಲಿ ಏನಾದರೂ ಸಿಗುತ್ತಾ, ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೇನೆಲ್ಲ ಇರುತ್ತೆ, ಅದೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ಲೊಕೇಟ್ ಆಗಿರೋದು ಜೀವನ್ ಭೀಮಾ ನಗರಲ್ಲಿ, ಅಂದರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇಳಿದ್ರೆ ನೀವು ಅಲ್ಲಿಂದ 1.52 ಕಿಲೋಮೀಟರ್ಸ್ ಒಳಗಡೆ ಇದೆ. ನೀವೇನಾದರೂ ಒಳ್ಳೆ ನಾಟಿ ಸ್ಟೈಲ್ ಫುಡ್ನ ಮಿಸ್ ಮಾಡ್ಕೊತಾ ಇದ್ದರೆ ಈ ರೆಸ್ಟೋರೆಂಟ್ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಊರಲ್ಲೆಲ್ಲ ಯಾವ ಥರ ನಾಟಿ ಕೋಳಿ ಸಾರು ತಿಂತೀವಲ್ಲ ಅದೇ ಥರನೇ ಟೇಸ್ಟ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಗೋಲಿ ಥರ ಮುದ್ದೆಗಳನ್ನ ಮುರಿದಿದ್ದಾರೆ. ಈ ಐಡಿಯಾ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಅವ್ರಿಗೆ. ಮೇ ಬಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕಿರ್ಬೋದು, ಇಲ್ಲ ಅಂದರೆ ಯಾರಿಗೆಲ್ಲ ಮುದ್ದೆ ತಿನ್ನೋಕ್ಕೆ ಬರಲ್ಲ ಅವ್ರಿಗೆಲ್ಲ ಈಸಿ ಆಗಲಿ ಈ ಥರ ಚಿಕ್ಕ ಚಿಕ್ಕ ಮುದ್ದೆ ಮಾಡಿದ್ರೆ ಅಂತ ಇರ್ಬೋದು. ನಿಮಗೂ ಆನ್ಸರ್ ಬೇಕಂದರೆ ಅಲ್ಲಿ ಹೋದಾಗ ಓನರ್ನ ಕೇಳಬೇಕು. ಏನಪ್ಪ ಇವಳು ಬರೀ ನಾನ್ ವೆಜ್ ಬಗ್ಗೆನೇ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ, ವೆಜ್ ಕೂಡ ಇಲ್ಲಿ ಸಿಗುತ್ತೆ. ನಿಮಗೆಲ್ಲ ಏನಾದರೂ ಬಸ್ಸಾರು ಮುದ್ದೆ ಆ ಥರ ತಿನ್ನಬೇಕಂದ್ರೆ ಇದು ಬೆಸ್ಟ್ ಹೋಟೆಲ್. ಅದು ಕೂಡ ಟೇಸ್ಟ್ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಅಲ್ಲಿ ಹೇಳಿದ್ರು. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನು ಕೂಡ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೇಳೆ ಪಾಯಸ, ಅಂದರೆ ಬೇಳೆ ಅಕ್ಕಿ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಕಡಲೆಬೇಳೆ ಪಾಯಸ. ಕೆಲವೊಂದು ನಾನ್ ವೆಜ್ ನಾಟಿ ಸ್ಟೈಲ್ ಫುಡ್ ನಾನು ತಿಂದಿದ್ದೀನಿ ಬೇರೆ ಬೇರೆ ಹೋಟೆಲಲ್ಲಿ ಹೋಗಿ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಬಿಯನ್ಸ್ ಮತ್ತು ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿರಲ್ಲ ಅವರು. ಬಟ್ ಇಲ್ಲಿ ಆ್ಯಂಬಿಯನ್ಸು ಚೆನ್ನಾಗಿತ್ತು, ನೀಟಾಗಿತ್ತು, ಹಾಗೆ ಪ್ರೈಸ್ ಕೂಡ ಕಡಿಮೆನೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾಗಿ ಕಲ್ಲು ಕೂಡ ಇಟ್ಟಿದ್ದಾರೆ. ಅಲ್ಲಿ ಹೋದವರು ರಾಗಿ ಕೂಡ ಬೀಸ್ಬೋದು. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ 140 ರುಪೀಸ್ಗೆ ಮುದ್ದೆ ಮತ್ತು ಕೋಳಿ ಸಾರು ಸಿಗುತ್ತೆ. ಅದ್ರ ಜೊತೆ 2 ಮುದ್ದೆ ಇರುತ್ತೆ, ಅಂದರೆ ನೀವು ಮುದ್ದೆ ಬೇಡ ಅಂದರೆ ರೈಸ್ ತೊಗೋಬೋದು. ಆಮೇಲೆ ಇಲ್ಲಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋದರೆ ನೀವು ನೂಲ್ ಪರೋಟ ಕೂಡ ಸಿಗುತ್ತೆ. ಅದು ಚಿಕನ್ ನಾನ್ ವೆಜ್ ಜೊತೆನೇ ಸಿಗುತ್ತೆ. ಚಿಕನ್ ಮಾತ್ರ ಅಲ್ಲ, ಇಲ್ಲಿ ಮಟನ್ ಕೂಡ ಸಿಗುತ್ತೆ. ವೀಕೆಂಡಲ್ಲಿ ಹೋದರೆ ಇನ್ನೂ ಸ್ಪೆಷಲ್ ಅವ್ರ ಮೆನು ಕೂಡ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಇದೇ ರೀತಿ ಫುಡ್ ಯಾವುದಾದ್ರೂ ರೆಸ್ಟೋರೆಂಟ್ಸ್ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.